ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗಿರಿಜಾ ಸಿದ್ಧಿ ಕಲೆ ಮತ್ತು ಸಂಸ್ಕೃತಿಯನ್ನ ಒಂದೇ ಹೃದಯದಲ್ಲಿ ಹೊತ್ತು ಸಾಕ್ತಾ ಇರೋ ಪ್ರತಿಭೆ, ರಂಗಭೂಮಿಯ ಶಕ್ತಿಶಾಲಿ ಅಭಿನಯ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅನುಭವ, ಜನಪದ ಹಾಗೂ ಸಿದ್ಧಿ ಪರಂಪರೆಯ ಜೀವಂತ ಸ್ಪಂದನೆ ಇವೆಲ್ಲವೂ ಗಿರಿಜಾ ಸಿದ್ಧಿಯವರ ಕಲೆಯ ಗುರುತುಗಳು. 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ನಾಟಕ, ಸಂಗೀತ, ಚಲನಚಿತ್ರ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಕಲಾವಿದೆ ಇವರು ಕಲಾವಿದೆ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯ ಸಂರಕ್ಷಕಿ ಕೂಡ, ಸಮಾಜಮುಖಿ ಚಿಂತಕಿ ಕೂಡ ಹೌದು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗಿರಿಜಾ ಸಿದ್ಧಿಯವರ ಪ್ರೇರಣೆಯ ಕಥೆಯನ್ನ ಕೇಳೋಣ. ಗಿರಿಜಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ, ನಿಮ್ಮ ಓದು, ನೀವು ಹೇಗೆ ಈ ಮೇನ್ ಸ್ಟ್ರೀಮ್ ರಂಗಭೂಮಿ ಕಡೆ ಆಕರ್ಷಿತರಾದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ನಾನು ಕೆಲವೊಂದು 25-30 ವರ್ಷ ಆಯ್ತು ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡಿ. ನಾನು ಬಂದಿದ್ದು ಒಂದು ದೊಡ್ಡ ಕಾಡಿನಿಂದ ಬಂದು ನಾನು ಇವಾಗ ಬೆಂಗಳೂರಲ್ಲಿ ನಿಂತಿದ್ದೀನಿ. ನನ್ನ ಬಾಲ್ಯ ತುಂಬ ಸಂತೋಷಕರವಾದದ್ದು, ಹಾಗೆ ತುಂಬ ಮೆಮೊರೀಸ್ ತುಂಬ. ಯಾಕಂದ್ರೆ ನಾವು ಉತ್ತರ ಕನ್ನಡ ಜಿಲ್ಲೆ ಆ್ಯಂಡ್ ಮಂಚಿಕೇರಿ ಒಂದು ಚಿಕ್ಕ ಗ್ರಾಮ ಅಣಲೇಸರ ಅಂತ, ಅಲ್ಲಿ ಹುಟ್ಟಿದ್ದೆ ನಾನು. ಹಾಗಾಗಿ ನಾವು ಕಾಡಿನ ಜೊತೆ, ನಮ್ಮ ಪಕ್ಷಿಗಳ ಜೊತೆ ಹಾಗಾಗಿ ನಮ್ಮ ಬಾಲ್ಯ ತುಂಬ ಸುಂದರವಾದದ್ದು. ನನ್ನ ಕುಟುಂಬ ಬಂದು ಒಂದು ದೊಡ್ಡ ಎಲ್ಲ ಸಿಂಗರ್ಸು, ಎಲ್ಲ ಹಾಡುಗಾರ. ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಚಿಕ್ಕಮ್ಮರೆಲ್ಲ ಹಾಡುಗಾರರು. ಅವ್ರ ಜೊತೆಗೆ ನಾನು ಬೆಳೆದಿರೋದು ಕೂಡ. ಹಾಗಾಗಿ ನಮ್ಮ ಸಿದ್ಧಿ ಜನಾಂಗದವರು ಹಾಡು, ನೃತ್ಯ ಇದಕ್ಕೆ ತುಂಬ ಅದ್ಭುತವಾದ ಕಲೆಗಾರರು. ಆ ಕುಟುಂಬದಿಂದ ಬಂದದ್ದು ನಾನು. ಹಾಗಾಗಿ ನಾನು ಕೂಡ ಮುಂದೆ ಸಂಗೀತ ಕಲಿಬೇಕಂತ ಒಂದು ಆಸೆ ಇತ್ತು. ಅದು ನನಗೆ ನಿಧಾನವಾಗಿ ಈ ನೀನಾಸಂನವ್ರು ಎಂಟ್ರಿ ಕೊಟ್ಟರು. ನಿಮಗೆ ಗೊತ್ತಿರೋ ಹಾಗೆ ನೀನಾಸಂ ತುಂಬ ಅದ್ಭುತವಾದ ಒಂದು ಆ್ಯಕ್ಟಿಂಗ್ ಸ್ಕೂಲು. ಅವರಿಂದ ನಮ್ಮ ಊರಲ್ಲಿ ಬಂದರು, ನಮ್ಮ ಜನರ ಜೊತೆಗೆಲ್ಲ ಸೇರಿಕೊಂಡು ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿಂದ ನಮ್ಮ ಸಿದ್ಧಿಗಳು ನಾಟಕ ಮಾಡಿಸಿದ್ರು. ನಾನು ಅಲ್ಲಿ ಜೊತೆ ಸೇರಿಕೊಂಡು ಜೊತೆಗೆ ಹಾಡ್ತಿದ್ದೆ, ಕುಣಿತಿದ್ದೆ. ಹಾಗೆ ನಮ್ಮದು ಬಾಲ್ಯ ತುಂಬ ಸಂತೋಷವಾಗಿ, ಮ್ಯೂಸಿಕ್ ಜೊತೆಗೆ, ಡಾನ್ಸ್ ಜೊತೆಗೆ, ಕಷ್ಟಗಳ ಜೊತೆಗೆ ಸುಖಗಳ ಜೊತೆಗೆ ಕಷ್ಟ, ಇವು ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಬೆಳೆದು ಬಂದಿದ್ದು ನಮ್ಮ ಊರಿಂದ. ನಾವು ಸ್ಕೂಲ್ಗೆಲ್ಲ ಅಲ್ಲೇ ಹೋಗ್ತಿದ್ರ? ಇಲ್ಲ, ನಮ್ದು ಸ್ಕೂಲಲ್ಲಿಂದ ಒಂದು 6 ಕಿಲೋಮೀಟರು. ನಮ್ದು ಒಂದು ಹಳ್ಳ ಎಲ್ಲ ದಾಟಿ, ಸಂಕ ಎಲ್ಲ ದಾಟಿ, ಅದ್ರ ನಡುವೆ ನಾವು ಕೊಪ್ಪೆ ಎಲ್ಲ ಹಾಕೊಂಡು ಹೀಗೆ ನಮ್ದು ಎಜುಕೇಶನ್ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ನಮ್ದು ಹಾಸಣಗಿ ಶಾಲೆ ಅಂತ ನಾನು ಓದಿರೋದು 7ನೇ ಕ್ಲಾಸ್ ತನಕ. ತುಂಬ ಒಳ್ಳೆ ಸಂಸ್ಕಾರ ಇರೋ ಶಾಲೆ ಅದು. ಎಲ್ಲದರಲ್ಲೂ ಮುಂದಿತ್ತು ಆ ಶಾಲೆ. ಅಲ್ಲಿ ನಾವು ಹಾಡು, ಸ್ಪೋರ್ಟ್ಸು, ಆಮೇಲೆ ನಮ್ಗೆ ಟೀಚರ್ಗಳು ತುಂಬ ನನಗೆ ಸಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ನಾನು ಹಾಡು ಅಂದ ತಕ್ಷಣ ಗಿರಿಜಾ ಸಿದ್ಧಿ. ಎಲ್ಲ ಟೀಚರ್ಗಳು ಹಾಡು ಬಂತು ಅಂದರೆ ಗಿರಿಜಾ ಸಿದ್ಧಿನ ಕರೀರಿ ಅಂತ ಹೇಳೋರು. ಹಾಗೆ ನನಗೆ ಟೀಚರ್ಗಳು ಸಪೋರ್ಟ್ ಮಾಡ್ತಿದ್ರು. ಹಾಗಾಗಿ ಬಾಲ್ಯ ಅನ್ನೋದು ನಮಗೆ ಇನ್ನೂ ಅದು ಮರೆಯೋಕ್ಕೆ ಆಗಲ್ಲ. ನೀವು ಹೇಳಿದ್ರಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಸಿಂಗರ್ಸ್ ಇದ್ರು ಅಂತ. ನೀವು ಆ ಟೈಮಲ್ಲಿ ನಿಮ್ಮ ಯಾವುದಾದ್ರೂ ಫಂಕ್ಷನ್ ಆದರೆ ಅಥವಾ ಏನಾದರೂ ಸಂಭ್ರಮ ಇದ್ರೆ ಅದಕ್ಕೆ ಯಾವ್ದಾದ್ರು ಹಾಡ್ತಿದ್ದು ನೆನಪಿದೆ ನಿಮ್ಗೆ? ಹಾಡ್ಬೋದಾ? ಹೌದು. ನಮ್ಮ ಲ್ಯಾಂಗ್ವೇಜ್ ಅಲ್ಲಿ. ಹೌದು. ನಮ್ಮ ಅಮ್ಮ ಮತ್ತೆ ನಮ್ದು ಅಮ್ಮ ಅಜ್ಜಿಂದಿರೆಲ್ಲ ಹಾಡ್ತಿದ್ರಲ್ಲ, ಅದು ಇದುವರೆಗೂ ನಾವು ಅದನ್ನೇ ಹಾಡ್ತಾ ಬಂದಿದ್ದೀವಿ. ಯಾಕಂದ್ರೆ ಅದು ನಮ್ಮ ಅಜ್ಜಿಯರ ನೆನಪುಗಳು. ಇದು ಜೋಗುಳ ಹಾಡೋದು ಚಿಕ್ಕ ಮಗುಗೆ. ನಮ್ಮ ಅಮ್ಮ ಇವಾಗ್ಲೂ ನಮ್ಮ ಮಕ್ಕಳಿಗೆ ಹಾಡ್ತಿರ್ತಾರೆ. ನಮ್ಮ ಅಮ್ಮ ನಿಮ್ಗೆ ನೆನಪಿದ್ಯಾ? ಖಂಡಿತ. 1-2 ಲೈನ್ ಹಾಡ್ಬೋದು. ಹೇಳಿ. ಬಾಳ ಜೋಪನ ಶಶಿತಾಂಬನ, ಬಾಳ ಜೋಪನ ಶಶಿತಾಂಬನ, ಆಯಿ ಹಲವೀತ ಪ್ರೇಮನ, ಆಯಿ ಹಲವೀತ ಪ್ರೇಮನ. ವಾವ್, ಇದು ಜೋಗುಳದ ಹಾಡ? ಹೌದು, ಇದು ಜೋಗುಳದ ಹಾಡು. ಆಮೇಲೆ ನೀವು ಹೇಳಿದ್ರಿ ನಿಮ್ಮ ಮೇನ್ ಸ್ಟ್ರೀಮ್ ನಾಟಕ ರಂಗಕ್ಕೆ ಬರಕ್ಕೆ ಕಾರಣ ಆದ್ರು ನೀನಾಸಂ ಅವರು ಅಂತ ಹೇಳಿ. ಆ ಜರ್ನಿಯನ್ನ ಸ್ವಲ್ಪ ವಿವರಿಸ್ತೀರಾ? ಹೇಗೆ ಬಂದ್ರು ಅವರು, ಅವರಿಂದ ನಿಮ್ಗೆ ಹೇಗೆ ಸಂಪರ್ಕ ಆಯ್ತು ಅಂತ ಹೇಳಿ. ಇದು ನೀನಾಸಂ ಅನ್ನೋದು ದೊಡ್ಡ ಸಂಸ್ಥೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಅಲ್ಲಿಂದ ಜಂಬೆ ಸರ್, ಚಿದಂಬರಾವ್ ಜಂಬೆ ಅವರು ನಮಗೆ ಒಂಥರ ಕುಟುಂಬದ ನಮ್ದು ಗುರು ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ಅವ್ರ ಕಡೆಯಿಂದ ನಾವು ಸಿದ್ಧಿಗಳು ಮಂಚಿಕೇರಿಯಲ್ಲಿ ಅಥವಾ ಯಲ್ಲಾಪುರ ತಾಲೂಕಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ನಾವು ಇದೀವಿ ಅಂತ ಗೊತ್ತಾಗಿದ್ದೆ ನೀನಾಸಂ ಕಡೆಯಿಂದ. ಯಾಕಂದರೆ ಅವರು ನೀನಾಸಂನವ್ರು ಇಡೀ ಟ್ರೂಪ್ನವ್ರು ಬಂದು ಅಲ್ಲಿ
ನಮ್ಮ ಇಡೀ ಸಿದ್ಧಿ ಜನಾಂಗವನ್ನ ಒಂದು ಕಡೆ ಸೇರಿಸಿ ಕಾಡಲ್ಲಿ ಒಂದು ದೊಡ್ಡ ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿ ನಮ್ಮ ಸಿದ್ಧಿ ಜನರಿಗೆ ಕಾಸ್ಟ್ಯೂಮ್ಸು, ಲೈಟಿಂಗ್ಸು, ಒಂಥರ ಹೊಸ ಜಗತ್ತಿಗೆ ಅವರು ನಮ್ಮನ್ನ ಸೃಷ್ಟಿ ಮಾಡಿಬಿಟ್ರು ಜಂಬೆ ಸರ್. ಅಲ್ಲಿಂದ ನಮ್ದು ಸಿದ್ಧಿಗಳಿಗೆ ಒಂಥರ ಹೊರಗಡೆ ಬರಕ್ಕೆ ಧೈರ್ಯ ಆಯ್ತು. ಯಾಕಂದ್ರೆ ಆ ನಾಟಕ ಬೇರೆ ಕಡೆ ಎಲ್ಲ ಶೋ ಆಗಿತ್ತು, ಬೇರೆ ಬೇರೆ ಈ ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ. ಅವಾಗ ಎಲ್ರಿಗೂ ಗೊತ್ತಾಗಿದ್ದು, ಓ ಸಿದ್ಧಿ ಅಂತ ಒಬ್ರು ಇದ್ದಾರೆ, ಈ ಡಿಸ್ಟಿಕಲ್ಲಿ ಇದ್ದಾರೆ ಸಿದ್ಧಿಗಳು, ಅವರು ಕನ್ನಡ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದೆ 80s ಅಲ್ಲಿ. ಹಾಗಾಗಿ ನಮಗೆ ಅಲ್ಲಿಂದ ಒಂದು ಶಕ್ತಿ ಅದು. ನಮ್ಮ ಅಪ್ಪ ಏನು ಮಾಡಿದ್ರು, ಮತ್ತು ನಮ್ಮ ಇಡೀ ಫ್ಯಾಮಿಲಿ ಇಂಪ್ರೂವ್ ಆಗೋಕ್ಕೆ ನೀನಾಸಂ. ನಾವು ಇಲ್ಲಿ ಇದ್ದೀವಿ ಅಂದರೆ ನೀನಾಸಂ. ನಾವೊಂದು ಇಲ್ಲಿ ಬಂದು ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೂ ನೀನಾಸಂ ಕಾರಣ. ಹಾಗಾಗಿ ನಮಗೆ ನೀನಾಸಂ ಅನ್ನೋದು 2ನೇ ತವರೂರು ಅಂತ ನಾವು ಹೇಳ್ಕೊತೀವಿ. ಸುಮಾರು ಒಂದು 1ನೇ ಕ್ಲಾಸಿಂದ ಅಲ್ಲಿಂದ ಸ್ಟಾರ್ಟ್ ಆಯಿತು. ನೀನಾಸಂನವ್ರು ಮತ್ತೆ ಬರೋಕ್ಕೆ ಶುರು ಮಾಡಿದ್ರು. ರಘುನಂದನ್ ಸರ್ ಬಂದರು, ಆಮೇಲೆ ಜಂಬೆ ಸರ್ ಬಂದರು, ಅಕ್ಷರ ಅವರು ಬಂದರು. ಅವರು ಫುಲ್ಲಾಗಿ ನೀನಾಸಂ ಟೀಮ್ನವರೇ ನಿಧಾನಕ್ಕೆ ಬಂದು ನಮ್ಮ ಸಿದ್ಧಿಗಳ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಹಾಗೆ ಅಲ್ಲಿ ದುಂಡಿ ಭಟ್ರು ಅಂತ ಇದ್ದಾರೆ, ಅವರೊಂದು ಟೀಮ್ ಕಟ್ಟಿದ್ರು ಮಂಚಿಕೇರಿನಲ್ಲಿ, ರಂಗ ಸಮೂಹ ಅಂತ. ಅಲ್ಲಿ ಅವ್ರು ನಿಧಾನಕ್ಕೆ ಒಬ್ಬೊಬ್ಬರೇ ಸಿದ್ಧಿಗಳನ್ನು ಕರೆದು ನಾಟಕ ಮಾಡಿಸೋದು. ಅಂದರೆ ಅವ್ರದ್ದು ಉದ್ದೇಶ ಅವ್ರು ನಮ್ಮ ಜೊತೆಗೆ ಬೆರೀಲಿ ಅಂತ. ಅವ್ರು ಯಾವುದೇ ಅವ್ರಿಗೆ ಭಯ ಆಗಬಾರ್ದು. ಯಾಕಂದ್ರೆ ನಾಟಕದಲ್ಲಿ ನಾವು ನಿಂತು ಒಂದು ಡೈಲಾಗ್ ಹೇಳ್ಬೇಕಂದ್ರೆ ಅದಕ್ಕೊಂದು ವಿಚಿತ್ರ ಶಕ್ತಿ ಬೇಕಲ್ವಾ, 4 ಜನರಿಗೆ ಕೊಡಬೇಕಂದಾಗ. ಅದೆಲ್ಲ ಅವರು ಮುಂದೆ ಬರಲಿ ಅಂತ ಹೇಳಿಬಿಟ್ಟು ಚಿದಂಬರಾವ್ ಜಂಬೆ ಮತ್ತು ದುಂಡಿ ಭಟ್ರು ನಿಧಾನಕ್ಕೆ ನಮಗೆ ಬೇರೆ 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 ಟೀಮ್ ಜೊತೆಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿಸಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಮ್ಮ ಸಿದ್ಧಿಗಳಿಗೆ, ಓ ನಾಟಕನ ನಾವು ಹಿಂಗೂ ಮಾಡ್ಬೋದಾ, ಅಥವಾ ಜನರ ಜೊತೆ ಹೀಗೂ ಮಾತಾಡ್ಬೋದಾ, ನಮ್ಮ ಕಷ್ಟ ಸುಖನ ನಾಟಕದ ಮೂಲಕ ಹೇಳ್ಕೋಬಹುದಾ ಅನ್ನೋಕೊಂದು ದೊಡ್ಡ ವೇದಿಕೆ ಸಿಕ್ಕಿಬಿಡ್ತು ನಮ್ಮ ಜನರಿಗೆ. ನಾನು ಅದನ್ನು ನೋಡ್ತಾ ನೋಡ್ತಾ ನಾನು ಕೂಡ ಬೆಳೆದೆ ಅಲ್ಲಿಂದ. ಓಕೆ, ನಾನು ನೀನಾಸಂ ನಾಟಕ ಬರ್ತಿತ್ತು ಆ ಟೈಮಲ್ಲಿ, ತಿರುಗಾಟ ಅಂತ ಮಾಡೋರು ಅವರು, ಅಂದರೆ ಆಲ್ ಕರ್ನಾಟಕ ನಾಟಕ ಮಾಡೋರು ಅವರು. ಆ ಟೈಮಲ್ಲಿ ನಾನು 7ನೇ ಕ್ಲಾಸು 6ನೇ ಕ್ಲಾಸು ನಾನು ನಾಟಕ ನೋಡ್ತಿದ್ದೆ. ಅವಾಗ ನಂಗೆ ಅನ್ಸಕ್ಕೆ ಶುರುವಾಗಿತ್ತು, ಇಲ್ಲ ನಾನು ಒಂದು ನಾನು ಹೋಗಲೇಬೇಕು ನೀನಾಸಂಗೆ, ನಾವು ಡಿಪ್ಲೊಮಾ ಮಾಡಲೇಬೇಕು ಅಂತ. ಬಟ್ ನಾನು ಅಂದ್ಕೊಂಡಿದ್ದು ಅಲ್ಲಿ ತುಂಬ ಓದ್ಕೊಂಡು ಹೋಗ್ಬೇಕೇನೋ, ಡಿಗ್ರಿ ಮಾಡಿಕೊಂಡು ಮಾಸ್ಟರ್ಸ್ ಮಾಡ್ಕೊಂಡು ಹೋಗ್ಬೇಕೇನೋ ಅನ್ನೋದೊಂದು ನಂಗೆ ಚಿಂತೆ ಇತ್ತು. ಆಮೇಲೆ ನಾನು ಅಲ್ಲಿ ಕೇಳ್ತಿದ್ದೆ, ನೀವು ನಾಟಕ ಹೇಗೆ ಮಾಡ್ತೀರಿ, ನಿಮ್ಗೆ ಟ್ರೈನಿಂಗ್ ಹೇಗಿರುತ್ತೆ ಅಲ್ಲಿ ಅಂತ. ಆಮೇಲೆ ನೀನಾಸಂನವರು ಅಲ್ಲಿ ಕಾಲಿಟ್ಟ ಮೇಲೆ ಈ ನೀನಾಸಂ ನಾಟಕದವರೆಲ್ಲ ಅಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ನಮ್ಮನೆಗೆ ಬಂದು ಭೇಟಿ ಮಾಡೋರು, ನಮ್ಮನ್ನು ಮೀಟ್ ಮಾಡ್ತಿದ್ರು. ಸ್ಟೂಡೆಂಟ್ಸ್ ಎಲ್ಲ ಬಂದು, ಆ್ಯಕ್ಟರ್ಸ್ ಎಲ್ಲ ಬಂದು ಮೀಟ್ ಮಾಡಿ, ಇಲ್ಲ ನೀನು ಕೋರ್ಸ್ ಮಾಡು ಚೆನ್ನಾಗಿರತ್ತೆ ಡಿಪ್ಲೊಮಾ ಅಂತ ಹಿಂಗೆಲ್ಲ ಹೇಳಿ ಒಂಚೂರು ಸ್ಫೂರ್ತಿ ಕೊಡ್ತಿದ್ರು. ಹಿಂಗೆ ಒಂಥರ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಕೂಡ, ನಾನು ಮಾಡಲೇಬೇಕು ಅನ್ನೋದನ್ನು. 10th ಪಾಸ್ ಆದ ತಕ್ಷಣ ನಾನು ಮುಂದೆ ಓದಬಾರದು, ನಾನು ಸಂಗೀತ ಕಲಿಬೇಕು, ಇಲ್ಲ ನಾನು ಹೋಗಿ ನಾನು ನೀನಾಸಂ ಡಿಪ್ಲೊಮಾ ಮಾಡಬೇಕು. ಆಮೇಲೆ ನಂಗೆ ಆಗದೆ ಇದ್ರೆ, ಆಮೇಲೆ ಮನ್ಸು ಬದಲಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಮನ್ಸು ಮಾಡಿದ್ದು, ನಾನು 10th ಮುಗಿಸ್ಕೊಂಡು ನಾನು ನೀನಾಸಂಗೆ ಹೋಗಲೇಬೇಕು. ನಾನು ತುಂಬ ಕಿರಿಯ ವಿದ್ಯಾರ್ಥಿ ನೀನಾಸಂಲ್ಲಿ, ಅಂದರೆ ತುಂಬ ಕಡಿಮೆ ಓದಿರೋದು ಮತ್ತು ತುಂಬ ಕಿರಿಯ ವಿದ್ಯಾರ್ಥಿ ನಾನಲ್ಲಿ. ಯಾಕಂದ್ರೆ ಅಲ್ಲೆಲ್ಲ ಮಾಸ್ಟರ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ನಾನಲ್ಲಿ ಯಾರಿಗೂ ಕಡಿಮೆ ಅಂತ ಅನ್ಸಿರ್ಲಿಲ್ಲ, ಅಷ್ಟು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದೆ ನೀನಾಸಂಗೆ ಹೋದಾಗ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ರಂಗಭೂಮಿಗೆ. ನಿಮ್ಮ ಮೊದಲ ನಾಟಕದ ಅನುಭವ ಹೇಗಿತ್ತು, ಮತ್ತು ಯಾವ ನಾಟಕದಲ್ಲಿ ನೀವು ಭಾಗವಹಿಸಿದ್ರಿ? ನನ್ನ ಮೊದಲ ನಾಟಕ ಚಮ್ಮಾರನ ಚಾಲುಕ್ಯ ಹೆಂಡತಿ ಅಂತ. ತುಂಬ ಇದಾವೆ ನಾಟಕಗಳು. ಆಮೇಲೆ ಚೋರ್ ಚರಣದಾಸ ಇದೆ, ಶಾಕುಂತಲ ಇದೆ. ನನಗೆ ಅಲ್ಲಿ ತುಂಬ ಇಷ್ಟವಾದ ನಾಟಕ ಶಾಕುಂತಲ ಅಂತ. ಯಾಕಂದರೆ ಅವರು ಆ ಶಾಕುಂತಲಾಗೆ ಮತ್ತು ನನಗೆ ತುಂಬ ಆ ಪಾತ್ರಗಳ ಹತ್ರ ಆಗ್ತಿತ್ತು. ಹಾಗಾಗಿ ನನಗೆ ತುಂಬ ಇಷ್ಟವಾದ ರೋಲ್ ಶಾಕುಂತಲೆ. ಮಾಡಿದ್ರೆ ಆ ಥರ ರೋಲ್ ಮಾಡಬೇಕು ಅನ್ನೋ ಥರ. ಆಮೇಲೆ ತುಂಬ ಮಾಡಿದೆ, ದೊಡ್ಡಮ್ಮ ಅಂತ ಯಾವುದೋ ಮಾಡಿದೆ, ಮಂತ್ರಶಕ್ತಿನಲ್ಲಿ ಮಾಡಿದೆ. ಈ ಥರ ತುಂಬ ನಾಟಕಗಳು ನಮ್ಮಲ್ಲಿ ನಾನು ಮಾಡಿದ್ದು. ಈಗ ರಂಗಭೂಮಿಯಲ್ಲಿ ಮಹಿಳಾ ಕಲಾವಿದರು ಯಾವ ರೀತಿ ಮುಂದೆ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಕೆಲವೊಂದ್ಸಲ ಏನಾಗುತ್ತೆ, ಹೆಣ್ಮಕ್ಳಿಗೆ ರಂಗಭೂಮಿ ಅಂದ ತಕ್ಷಣ ಕೆಲವರು ಅಂದ್ಕೋತಾರೆ ಅಲ್ಲಿ ಹೋದ್ರೆ ಏನೋ ಒಂದು ಭವಿಷ್ಯ ಇಲ್ಲ, ಹೇಗೆ ನೀವು ಹೆಂಗೆ ಬರುತ್ತೆ ನಿಮಗೆ, ರಂಗಭೂಮಿ ಯಾಕೆ ಮಾಡಬೇಕು ನೀವು, ಅದರಿಂದ ಏನು ಉಪಯೋಗ ನಿಮಗೆ, ಅದರಿಂದ ದುಡ್ಡು ಬರಲ್ಲ, ಅಥವಾ ಹೆಣ್ಮಕ್ಳಿಗೆಲ್ಲ ತುಂಬ ಕೆಟ್ಟದಾಗ ನೋಡ್ಕೋತಾರೆ, ಇದೆಲ್ಲ ಸುಳ್ಳು ಅಂತ ಹೇಳ್ತೀನಿ ನಾನು. ರಂಗಭೂಮಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ರೂ ನಾವುಗಳು ಹೇಗಿರ್ತೀವಿ ಮೇಲೆ ಇದಾಗಿರುತ್ತೆ. ಅಲ್ಲಿ ರಂಗ ಅಂದರೆ ಮೊದಲೆಲ್ಲ ತುಂಬ ಗಂಡ್ಮಕ್ಳೇ ಮಾಡ್ತಿದ್ರಂತೆ, ಅಂದರೆ ಗಂಡಸರೇ ತುಂಬ ರಂಗಭೂಮಿ ಮಾಡ್ತಿದ್ರಂತೆ. ಇವಾಗ ನೀನಾಸಂ ಅಂತ ಒಂದು ಸಂಸ್ಥೆಗಳು ಪ್ರಾರಂಭ ಆದ ಮೇಲೆ ಅಲ್ಲಿ ಹೆಣ್ಮಕ್ಳು ಬರೋಕ್ಕೆ ಶುರು ಆಯಿತು. ಮತ್ತು ಅವರಿಗೆ ತುಂಬ ಒಳ್ಳೆ ರಕ್ಷಣೆ ಇದೆ ಅಲ್ಲಿ. ಆಮೇಲೆ ಎಲ್ಲಿ ಹೋದ್ರೂ ಹೆಣ್ಮಕ್ಳಿಗೆ ಒಂಥರ ಕಷ್ಟನೇ. ಹಾಗಾಗಿ ರಂಗಭೂಮಿ ಅನ್ನೋದು ತುಂಬ ಸ್ಟ್ರಾಂಗ್ ಆದ ಮಾಧ್ಯಮ.
ನನ್ನ ಪ್ರಕಾರ, ನನಗೆ ಅನಿಸಿದ ಪ್ರಕಾರ. ಯಾಕಂದ್ರೆ ನಾವೆಲ್ಲ ಮುಂದೆ ಬರಲಿಕ್ಕೆ ರಂಗಭೂಮಿನೇ. ಇವಾಗ ನನ್ನನ್ನು ಎಲ್ಲ ಕಡೆ ಗುರುತು ಮಾಡ್ತಾರೆ ಅಂದರೆ ರಂಗಭೂಮಿನೇ. ಯಾವುದೇ ಕಾರಣಕ್ಕೂ ನಾನು ಅದನ್ನು ಹೊರಗಡೆ ಎಲ್ಲ ಪರ್ಫಾರ್ಮೆನ್ಸಸ್ ಕೊಟ್ಟಿರೋ ನೆನಪಿದೆಯಾ? ಖಂಡಿತ ನೆನಪಿದೆ. ಯಾಕಂದ್ರೆ ಹೊರಗಡೆಯವ್ರಿಗೆ ಏನಾಗ್ತಿತ್ತಂದ್ರೆ, ನಾನು ಫಸ್ಟ್ ಸಿದ್ಧಿಯಾಗಿ ನಾನು ಆಲ್ ಕರ್ನಾಟಕ ಒಂದು ಶೋ ಕೊಡ್ಬೇಕಾದ್ರೆ, ನಾಟಕ ಮಾಡ್ಬೇಕಾದ್ರೆ ನನ್ನ ನೋಡಕ್ ಬರೋರು ಅಂದ್ರೆ ಇವ್ರು ನೋಡಕ್ ಸ್ವಲ್ಪ ಆಫ್ರಿಕಾದವ್ರ ತರ ಕಾಣ್ತಾರೆ, ಇವ್ರು ಹೇಗೆ ಕನ್ನಡ ಮಾತಾಡ್ತಾರೆ, ಇವ್ರು ನೋಡ್ಲಿಕ್ಕೆ ಸ್ವಲ್ಪ ಹಂಗೆ, ಬಟ್ ಇವ್ರು ಇಲ್ಲಿ ಹೇಗೆ ಬಂದ್ರು ಅನ್ನೋದು. ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಅವ್ರಿಗೆ ಕ್ವಶನ್ಗಳು. ಇಲ್ಲ, ಇವ್ರುಗಳು ಆಫ್ರಿಕಾದಿಂದ ಬಂದಿದ್ದು ಹೌದು, ಬಟ್ ನಮಗಂತೂ ನೆನಪೇ ಇಲ್ಲ ಅದು. ಅದಕ್ಕೆ ನಮ್ಗೆ ಇಷ್ಟನೇ ಆಗಲ್ಲ. ನೀವು ಆಫ್ರಿಕನ್ ಅಂತ ಹೇಳ್ಬಿಟ್ರೆ ನಮ್ಗೆ ಇಷ್ಟನೇ ಆಗಲ್ಲ. ಇಲ್ಲ, ನಮ್ಗೆ ನೆನಪೇ ಇಲ್ಲ. ನಾವು ಹೆಂಗೆ ಹೇಳಕ್ಕಾಗತ್ತೆ? ಅಜ್ಜಂಗೆ ನೆನಪಿಲ್ಲ, ಅಪ್ಪಂಗೆ ನೆನಪಿಲ್ಲ, ಮುತ್ತಾಜ ಅವ್ರಿಗೂ ನೆನಪಿಲ್ಲ. ಎಲ್ಲೂ ಒಂದ್ ಕಡೆ ಸುಳಿವು ಇಲ್ಲ. ಎಲ್ಲ ಅಂತೆ ಕಂತೆಗಳು ಬಂದಿದ್ರಂತೆ, ಹೌದಂತೆ, ಹಾ ಅನ್ಕೊಂಡು. ಹಂಗಾಗಿ ನಮ್ಗೆ ಸಿಟ್ಟು ಬರುತ್ತೆ ಒಂದೊಂದ್ಸಲ. ಇಲ್ಲಪ್ಪ, ನಾವು ಗೊತ್ತಿಲ್ಲ, ನಮ್ಗೆ ಕೇಳಬೇಡಿ ಆ ಕ್ವಶನ್. ನಾವು ಇಂಡಿಯಾದವರೇ, ಭಾರತದವರು, ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ದೀವಿ ಅಷ್ಟೇ, ನಮ್ಗೆ ಗೊತ್ತಿರೋದು, ಅದನ್ನ ಕೇಳಕ್ ಹೋಗ್ಬೇಡಿ ಅಂತ. ಆ ಟೈಮಲ್ಲಿ ನನಗೆ ಅವರು ಒಂದಷ್ಟು ಜನ ಅವರಿಗೆ ಕುತೂಹಲ, ಎಲ್ಲಿದ್ದೀರಾ ನೀವು, ಎಲ್ಲಿಂದ ಬಂದ್ರಿ, ನೀವು ಹೇಗೆ ಕನ್ನಡ ಮಾತಾಡ್ತೀರಿ? ಅವಾಗ ನಾವು ಅವ್ರಿಗೆ ಬಿಡಿಸಿ ಹೇಳ್ಬೇಕಿತ್ತು. ನಮ್ಗೆ ಸುಸ್ತಾಗ್ಬಿಡೋದು ಒಂದೊಂದ್ಸಲ. ಅಯ್ಯೋ, ಎಷ್ಟು ಸಲ ಹೇಳ್ಬೇಕಪ್ಪ ಇವರಿಗೆ, ನಾವು ಇಲ್ಲಿಯವರೇ. ಇದ್ರ ತುಂಬಾ ಒಳ್ಳೆ ಅನುಭವನೂ ಇತ್ತು, ಕೆಟ್ಟ ಅನುಭವನೂ ಇತ್ತು. ಬಟ್ ನಾನು ಸ್ವಲ್ಪ ಎಂಜಾಯ್ ಮಾಡ್ತಿದ್ದೆ ಅದರಲ್ಲಿ. ಓಕೆ, ನನ್ನಿಂದಾದ್ರೂ ಒಂಥರ ಸಿದ್ಧಿಗಳಿದ್ದಾರೆ ಅಂತ ಅನ್ನೋದೊಂದು ಗೊತ್ತಾಗ್ತಾ ಬಂತಲ್ವಾ, ಒಂದು ಖುಷಿ ವಿಚಾರ ಅಲ್ವಾ ಅದಲ್ಲ. ಮತ್ತೆ ಈಗ ನೀವು ಬ್ಯಾಕ್ ಟು ಉತ್ತರ ಕನ್ನಡ ಹೋದ್ರೆ ಅಲ್ಲಿ ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾರೆ ಗಿರಿಜಾ ಅವರೇ? ತುಂಬಾ ನಮ್ಮ ಫ್ಯಾಮಿಲಿ ಹಿಡಿದು, ಸಿದ್ಧಿ ನಮ್ಮ ಕಮ್ಯುನಿಟಿ ಎಲ್ಲ ಹಿಡಿದು ನನ್ನನ್ನು ಒಂಥರ ಖುಷಿಯಾಗಿ, ಅಂದ್ರೆ ಅಯ್ಯೋ ನೀನ್ ಹೆಂಗ್ ಮಾಡ್ದೆ ಅಲ್ಲಿ, ನಾನು ಯಾವ ತರ ನೋಡ್ಕೊಂಡ್ರು, ನಿಂಗೆ ಚೆನ್ನಾಗಿ ನೋಡ್ಕೋತಿದ್ರಾ, ನಿನ್ ಕೂದ್ಲೆಲ್ಲ ಕೇಳ್ತಿರ್ಲಿಲ್ವಾ? ಮೇನ್ ಆಗಿ ನಮ್ಗೆ ಕೇಳೋದು ಕೂದ್ಲು. ಹೌದು, ಇನ್ ಕಲರ್ಸ್ ಎಲ್ಲ ಏನ್ ಕೇಳ್ತಿರ್ಲಿಲ್ಲ. ಮಾಮೂಲಿ ಕೂದ್ಲು ಯಾಕೆ ಹಂಗೆ ಅದೆಲ್ಲ ಕೇಳ್ತಿರ್ಲಿಲ್ವಾ, ನಿಮ್ಗೆ ಕಷ್ಟ ಆಗ್ತಿರ್ಲಿಲ್ವಾ ಅಂತ ನಾನು ಅಂತಿದ್ದೆ. ಕೆಲವೊಂದ್ಸಲ ಕೇಳ್ತಿದ್ರು, ಕೆಲವೊಂದ್ಸಲ ಕೇಳ್ತಿರ್ಲಿಲ್ಲ. ಕೆಲವರು ಯಾರು ಕುತೂಹಲವಾಗಿ ಇರ್ತಿದ್ರು ಅವ್ರು ಬಂದು ಕೇಳೋರು, ಕೆಲವ್ರು ಕೇಳ್ತಿರ್ಲಿಲ್ಲ. ಬಟ್ ನಾನು ಎಂಜಾಯ್ ಮಾಡ್ತಿದ್ದೆ. ಅವರು ಒಂಥರ ನಮಗೂ ಖುಷಿ ಆಗ್ತಿತ್ತಲ್ವಾ ಅಂತ. ಇವಾಗ ಅವ್ರಿಗೆ ಖುಷಿ ಏನಂದ್ರೆ, ನಾವು ಥಿಯೇಟ್ರ್ ಮಾಡಬೇಕು, ನಾವು ಮುಂದೆ ಬರಬೇಕು, ನಿಂತರ ನಮ್ಗೆಲ್ರು ಗುರ್ತು ಹಿಡಿಬೇಕು ಅನ್ನೋದು ತುಂಬಾ ನಂಗೆ ಖುಷಿ ಪಡ್ತಾರೆ ನಮ್ಮ ಜನ. ಇವಾಗ ವಾಪಸ್ ನಿಮ್ಮ ಬರ್ತ್ ಪ್ಲೇಸಿಗೆ ಹೋದ್ರೆ, ನಿಮ್ಮ ನೇಟಿವ್ ಪ್ಲೇಸಿಗೆ ಹೋದಾಗ ನಿಮ್ಗೆ ಅನ್ಸತ್ತೆ, ಅಲ್ಲಿನೂ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರು ಲೈಕ್ ಕುತೂಹಲದಿಂದ ಕೇಳ್ತಾರೆ, ಹೇಗೆ ನೀವು ನಾಟಕ ಎಲ್ಲ ಮಾಡ್ತಿದ್ರಿ, ನಮಗೂ ಕಲ್ಸ್ಕೊಡಿ ಅಂತ. ಸೊ ದಟ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರಲ್ಲ, ಅದನ್ನೇನಾದ್ರೂ ಮಾಡೋ ಯೋಜನೆ ನಾವು ಮಾಡ್ತಾ ಇದ್ದೀವಿ. ಈಗ 10 ವರ್ಷದಿಂದ ನಾವು ನಮ್ದೇ ಆದ ಒಂದು ಸಿದ್ಧಿ ಟ್ರಸ್ಟ್ ಅಂತ ಮಾಡ್ಕೊಂಡಲ್ಲಿ ನಾವು ಒಂದಷ್ಟು 50-60 ಸಿದ್ಧಿ ಮಕ್ಕಳನ್ನ ಒಂದೆಡೆ ಸೇರಿಸಿ ಪ್ರತಿ ವರ್ಷ ನಾವು ಹೋಗಿ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಗೆ ರಜೆ ಇರುತ್ತೆ, ಆ ಟೈಮಲ್ಲಿ ಅವ್ರನ್ನ ಸೇರಿಸಿ 1 ತಿಂಗಳು ನಾವಿಲ್ಲಿ ಕಲ್ತಿದ್ದನ್ನು ಅವರಿಗೆ ಅದನ್ನು ಸ್ವಲ್ಪವಾಗಿ, ಅಂದ್ರೆ ನಾವು ಸಡನ್ಲಿ ಮುಂದೆ ಬಂದಿದ್ದ ಅಲ್ವಲ್ಲ, ಅವ್ರಿಗೆಲ್ಲಾನು ಬೇಗ ದಾನ ಮಾಡಬಾರ್ದು. ಸ್ವಲ್ಪ ಹಿಂಗೆ ಥಿಯೇಟರ್ ಅಂದ್ರೆ ಹೀಗೆ, ಥಿಯೇಟರ್ ಅಂದ್ರೆ ಯಾಕೆ ಕಲಿಬೇಕು, ಎಜುಕೇಶನ್ ಜೊತೆಗೆ ಥಿಯೇಟ್ರ್ ಯಾಕೆ ಬೇಕು, ಜೊತೆಗೆ ಎಜುಕೇಶನ್ ಬೇಕು, ಜೊತೆಗೆ ಥಿಯೇಟ್ರ್ ಬೇಕು. ಯಾಕಂದ್ರೆ ನಮಗೆ ಜನ ಪರಿಚಯ ಮಾಡ್ತಾರೆ, ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಗುತ್ತೆ, ನಮ್ಗೊಂದು ಧೈರ್ಯ ಬರುತ್ತೆ. ಈ ತರವಾಗಿ ನಾವು 5 ವರ್ಷದಿಂದ ತುಂಬಾ ಕಂಪಲ್ಸರಿಯಾಗಿ ನಾವು ಮಕ್ಕಳ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ನಾಟಕ ತಗೊಳ್ಳೋದು, ಡೈಲಾಗ್ ಡೆಲಿವರಿಯಿಂದ ಹಿಡಿದು ಆ ಪ್ರೋಗ್ರಾಮ್ ಅಲ್ಲಿ ನಾವು ಒಳ್ಳೊಳ್ಳೆ ಟೀಚರ್ನ ಕರೆಯೋದು, ಅವ್ರಿಗೆ ಬೇರೆ ಜನರನ್ನ ಕರ್ಸ್ಬಿಟ್ಟು ಅವ್ರಿಗೆ ಪಾಠ ಮಾಡಿಸೋದು. ನಾಟ್ ಓನ್ಲಿ ನಾಟಕ, ಬೇರೆ ಅಂದ್ರೆ ಕೆಲವರು ಪೊಲೀಸ್ ಆಗ್ಬೇಕಂತಿರ್ತಾರೆ, ಕೆಲವರು ಲಾಯರ್ ಆಗ್ಬೇಕಂತಿರ್ತಾರೆ, ಕೆಲವರು ಡಾಕ್ಟರ್ ಆಗ್ಬೇಕಂತಿರ್ತಾರೆ, ಅವ್ರನ್ನೆಲ್ಲ ನಾವು ಕರ್ಸ್ತೀವಿ. ನಮ್ಮ ಸಿದ್ಧಿಸಲ್ಲೇ ಇದ್ದಾರೆ, ಇವಾಗ ಓದೋರೇ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ನರ್ಸಿಂಗ್ ಮಾಡೋರು ಇದ್ದಾರೆ, ಇವರೆಲ್ಲ ನಮ್ಮಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ನಾವು ಡೈಲಿ ಒಬ್ಬರನ್ನ ಕರ್ಸೋದು ನಾವು ಅತಿಥಿಯಾಗಿ ಮಕ್ಕಳ ಜೊತೆಗೆ ಮಾತಾಡಕ್ಕೆ. ಅಂದ್ರೆ ಆ ಫೀಲ್ಡಿಗೆ ಹೋಗೋರಿಗೆ ಅಲ್ಲಿ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಕರೆಸಿ ಅದನ್ನ ವರ್ಕ್ಶಾಪ್ ಅಂತ ಮಾಡ್ತೀವಿ ನಮ್ಮೂರಲ್ಲಿ. ಈಗ ನಾಟಕ ಮತ್ತು ಸಮಾಜದ ನಡುವಿನ ರಿಲೇಷನ್ ನೀವು ಹೇಗೆ ವಿವರಿಸ್ತೀರಿ ಗಿರಿಜಾ ಅವರೇ? ತುಂಬಾ ಅದು ಕಷ್ಟಕರವಾದ್ದು. ಅಂದ್ರೆ ಈಗ ನೀವು ಸಮಾಜ ಮತ್ತೆ ನಾಟಕ ತಗೊಂಡಾಗ, ಅನುಭವ ತಗೊಂಡಾಗ ಇಟ್ಸ್ ಗುಡ್. ಆಕ್ಚುಲಿ ಕೆಲವೊಂದ್ಸಲ ಬ್ಯಾಡು ಇರುತ್ತೆ. ದಟ್ ಗಿವ್ಸ್ ಎಕ್ಸ್ಪೀರಿಯನ್ಸ್. ಬ್ಯಾಡ್ ಥಿಂಗ್ಸ್, ಗುಡ್ ಥಿಂಗ್ಸ್ ವಿಲ್ ಬಿ ಲೈಕ್ ಇನ್ ಮೆಮರೀಸ್. ಕರೆಕ್ಟ್. ಈಗ ನಾವು ಅದಕ್ಕೆ ರೆಡಿ ಆಗ್ಲೇಬೇಕು. ಕೆಲವೊಂದ್ಸಲ ನಾವು ಎಲ್ಲದನ್ನು ನಾಟಕ ಮಾಡ್ಬೇಕಾದ್ರೆ ಎಲ್ಲ ತರದ ತಗೊಳಕ್ಕೂ ರೆಡಿ ಆಗಿರ್ಬೇಕು. ಯಾಕಂದ್ರೆ ಇವಾಗ ಇವಾಗ ಒಂದು 10 ವರ್ಷದ ಈ ಕಡೆ ನಮ್ಮ ನಾಟಕ ಅಂದ ತಕ್ಷಣ ಏನೋ ಒಂದು PhD ತರ ಇವಾಗ, ಮೊದ್ಲೆಲ್ಲ ಹಾಗಿರ್ಲಿಲ್ವಲ್ಲ. ಹಾಗಾಗಿ ಇವಾಗ ಸಮಾಜ ಕೂಡ ಈ ನಾಟಕ ರಂಗಭೂಮಿ ಅದ್ರಲ್ಲೂ ಅಂದ ತಕ್ಷಣ ಒಂಥರ ರಂಗಭೂಮಿನ ನೀವು ಗ್ರೇಟ್. ಹೌದು, ಇವಾಗ ಈ ತರ ಬಂದಿದೆ. ಹಾಗಾಗಿ ಇವಾಗ ಅಷ್ಟೊಂದು ನಮ್ಗೆ ಕಷ್ಟ ಅರ್ಥ ಮಾಡ್ಸಕ್ಕೆ ಅಷ್ಟು ಎಫರ್ಟ್ ಬೇಡ ಈಗ. ಹೌದು. ಮುಂಚೆ ಟೈಮಲ್ಲಿ ಹಾಗಿರ್ಲಿಲ್ಲ. ನಮ್ಗೆಲ್ಲ ಕೇಳೋರು, ನೀನ್ ನಾಟಕ ಮಾಡೋದಾದ್ರೆ ಯಾರು ಮದುವೆ ಆಗ್ತಾರೆ ಅಂತ. ಬೇಗ ಮದುವೆ ಆಗ್ಬಿಡು, ನಿಂಗೆ ಯಾರು ಮದುವೆ ಆಗಲ್ಲ ನಾಟಕ ಮಾಡೋದು, ನೀವು ಗಂಡ್ಮಕ್ಳು ಕೈಯಲ್ಲಿ ಇಟ್ಕೋತೀರಿ, ಆಮೇಲೆ ಇಲ್ಲಿ ಬಂದು ಮದುವೆ ಹೆಂಗ ಆಗ್ತೀರಿ ಅಂತ. ಬಟ್ ಅವ್ರು ಹೇಳೋದು ತಪ್ಪಲ್ಲ, ಅದು ಕೆಲವು ಫ್ಯಾಮಿಲಿಯಲ್ಲಿ ಇರುತ್ತಲ್ಲ, ಅದು ಸಹಜ, ಅದು ಹೇಳಕ್ಕಾಗಲ್ಲ. ಬಟ್ ಇವಾಗ ರಂಗಭೂಮಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದೆ. ತುಂಬಾ ಅಂದ್ರೆ ಫಿಲ್ಮ್
ಫೀಲ್ಡ್ಗಿಂತ ರಂಗಭೂಮಿನೇ ಸ್ಟ್ರಾಂಗ್ ಆಗಿದೆ. ನೀನು ಫಿಲ್ಮ್ ಒಂದು ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿದ್ಯಾ, ಡಿಪ್ಲೊಮಾ ಯಾವ್ದಾದ್ರು ಮಾಡಿದ್ಯಾ ರಂಗಭೂಮಿ ಯಾವ್ದಾದ್ರು ಅಂತ ಕೇಳ್ತಾರೆ. ಅಷ್ಟು ಸ್ಟ್ರಾಂಗ್ ಆಗಿದೆ ರಂಗಭೂಮಿ ಇವಾಗ. ಬಟ್ ರಂಗಭೂಮಿಯಲ್ಲಿ ಇದ್ದವರು ಅಂದ್ರೆ ಅವ್ರದ್ದು ಅಭಿನಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥ ಇಲ್ಲ. ಅಂದ್ರೆ ರಂಗಭೂಮಿಯಲ್ಲಿ ನಾಟ್ ಅಭಿನಯ ಒಂದೇ ಹೇಳ್ಕೊಡಲ್ಲ, ಅಲ್ಲಿ ಶಿಸ್ತು, ಕಮಿಟ್ಮೆಂಟ್, ಆಮೇಲೆ ನಿಮ್ಗೆ ಲೈಟಿಂಗ್ ಡಿಸೈನ್, ಮೇಕಪ್, ನಿಮ್ಗೆ ಲೈಫ್ಗೆ ನಮ್ಗೆ ಏನೇನು ಬೇಕೋ, ನಮ್ಮ ಒಳಗಡೆ ಒಬ್ಬ ಕಲಾವಿದ ಇರ್ತಾನೆ, ಅದನ್ನ ಜಾಗೃತಗೊಳಿಸ್ತಾರೆ ಅವರು. ಹಾಗಾಗಿ ಬರೀ ರಂಗಭೂಮಿ ನಾಟಕ ಮಾಡೋದಷ್ಟೇ ಅಲ್ಲ, ಅದು ಒಂದು ನಾವು ಎಷ್ಟು ಜನರ ದೊಡ್ಡ ಕುಟುಂಬನೇ ಬೆಳೆಸ್ಕೊಂಡ್ಬಿಡ್ತೀವಲ್ಲಿ. ನಮ್ಗೆ ಎಷ್ಟು ಜನ ನಮ್ಗೆ ಹತ್ರದಿಂದ ನೋಡ್ತಾರೆ ಅಂದ್ರೆ ಫುಲ್ ಒಂದು ಕುಟುಂಬನೇ ಆಗ್ಬಿಡ್ತಾರೆ ರಂಗಭೂಮಿಗೆ ಬಂದಾಗ. ಎಷ್ಟು ಜನ ಪರಿಚಯ ಆಗಿರುತ್ತೆ ನಮ್ಗೆ, ಎಷ್ಟು ಜನ ನಮ್ಮನ್ನು ಗುರ್ತು ಮಾಡ್ತಾರೆ, ಎಷ್ಟು ಜನ ಬಂದು ಮಾತಾಡ್ತಾರೆ. ಅದು ತುಂಬಾ ಇಟ್ಸ್ ವೆರಿ ಸ್ಟ್ರಾಂಗ್ ರಂಗಭೂಮಿ. ಅದ್ರ ಜೊತೆಗೆ ನೀವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೀರಿ ಅಂತ ಹೇಳಿದ್ರೆ, ಸೊ ಅದ್ರ ಕಡೆ ಒಲವು ಹೇಗೆ ಬೆಳೀತು ಗಿರಿಜಾ ಅವರೇ? ನಂದು ಮೊದ್ಲದು ಒಂದು ಗುರಿ ಇದ್ದಿದ್ದೆ ನಾನು ಸಂಗೀತ ಕಲಿಬೇಕು ಅಂತ. ಯಾಕಂದ್ರೆ ನಮ್ದು ಮಂಚಿಕೇರಿ ತುಂಬಾ ಒಳ್ಳೆ ಸಂಗೀತಗಾರಿರೋ ಊರದು. ಹಾಸಣಿ ಗಣಪತಿ ಭಟ್ ಅವರೆಲ್ಲ ಅವಾಗ ತುಂಬಾ ಫೇಮಸ್, ಪಂಡಿತ್ ಪದ್ಮಶ್ರೀ ಎಲ್ಲ ತಗೊಂಡವ್ರು ಅವ್ರೆಲ್ಲ ಸಂಗೀತ ನಾನು ನೋಡ್ತಿದ್ದೆ. ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇರ್ಲಿಲ್ಲ, ನಾನ್ ಸಂಗೀತ ಕಲಿಬೇಕು, ನಾನು ಹಾಡಬೇಕು, ಇದೊಂದು ನಂಗೆ ಮೊದ್ಲಿಂದಾನು ಗುರಿ ಇತ್ತು. ಹಾಗಾಗಿ ನಾನು ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು. ರಂಗಭೂಮಿಯಿಂದ ಬಂದು ಏನಾದ್ರು ಸಂಗೀತ ಕಲಿಯಕ್ ಆಗತ್ತಾ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಂದಿರಿಗಂತೂ ಹಾರ್ಮೋನಿಯಮು ಅದು ಇದು ತಂದು ಕೊಡಕ್ ಸಾಧ್ಯನೇ ಇರ್ಲಿಲ್ಲ. ಮತ್ತೆ ನಾನು ಹೇಗೆ ಕಲಿಯೋದು, ಅದೊಂದು ನಂಗೆ ತುಡ್ತಾ ಇತ್ತು. ನಾನು ಎಲ್ಲ ಹೋದ್ರು ನಾನು ಸಂಗೀತ ಒಟ್ಟು ಕಲಿಬೇಕು ಹೆಂಗೆ ಆಗ್ಲಿ ಅಂತ. ನಾನು ಹಾಗಾಗಿ ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು. 10ನೇ ಕ್ಲಾಸ್ ಆದ್ಮೇಲೆ ಬೆಂಗಳೂರಿಗೆ ಬಂದ್ರಲ್ಲ, ಆಮೇಲೆ ಇಲ್ಲ 10ನೇ ಕ್ಲಾಸ್ ಆದ್ಮೇಲೆ ನಾನು ನಿನಾಸಂಗೆ ಹೋಗಿದ್ದು ಹೆಗ್ಗೋಡು. ಅಲ್ಲಿ ರಂಗಭೂಮಿ ಒಂದಿನ ಡಿಪ್ಲೊಮಾ ಮಾಡಿದೆ, ಆಮೇಲೆ 3 ವರ್ಷ ತಿರುಗಾಟ ಅಂತ ಮಾಡಿದೆ. ಅವ್ರು ಸ್ವಲ್ಪ ದುಡ್ಡು ಬರೋಕೆ ಶುರುವಾಯಿತು. ಅದನ್ನ ಸ್ವಲ್ಪ ಕೂಡಿಟ್ಟು ನನಗೆ ತಾನ್ಪುರ ಬೇಕಿತ್ತು, ಹಾರ್ಮೋನಿಯಂ ಬೇಕಿತ್ತು ನನಗೆ, ಅದಕ್ಕೋಸ್ಕರ ನಾನು ತಿರುಗಾಟ ಅಂತ ಮಾಡ್ತಿದ್ದೆ. ಅಲ್ಲಿ ನಂಗೆ ಸ್ವಲ್ಪ ಸಂಬಳ ಕೊಡ್ತಿದ್ರು ಆ ಟೈಮಲ್ಲಿ, 3,000 ಏನೋ ಕೊಡ್ತಿದ್ರು ತಿಂಗಳಿಗೆ ನಮಗೆ. ಹಾಗಾಗಿ ನಾನು ಎಂಟ್ರಿ ಕೊಟ್ಟಿದ್ದೆ ನಾನು ಸಂಗೀತ ಕಲಿಬೇಕು ಅಂತ. ಅಲ್ಲಿ ಒಳ್ಳೊಳ್ಳೆ ಟೀಚರ್ ಬರ್ತಿದ್ರು, ಬೇಸಿಕ್ ಆಗಿ ಒಂದು ಸ್ವಲ್ಪ ಮಟ್ಟಿಗೆ ಸಂಗೀತನ ಹೇಳ್ಕೊಡ್ತಿದ್ರು ನೀನಾಸಮ್ಮಲ್ಲಿ, ವಾಯ್ಸ್ ಎಕ್ಸಸೈಜ್ ಅಂತ ಆ ಕಾರಣಕ್ಕಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ನಾನು ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದು. 3 ವರ್ಷ ತಿರುಗಾಟ ಮಾಡಿದೆ. ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ ನಂಗೆ ಯಜಮಾನ್ರು ಕೇಳಿದ್ದು, ನೀನು ಏನ್ ಮಾಡ್ಬೇಕು ಬೆಂಗಳೂರಿಗೆ ಬಂದಾಗ ಅಂತ. ಅವಾಗ ನಂಗೆ ಬೆಂಗಳೂರು ಅಂದ್ರೆ ವಿಸ್ಮಯ. ಅದು ಈ ಬೆಂಗಳೂರು ಆ ಟೈಮಲ್ಲಂತೂ, ನಾನು ಇವಾಗ 25 ವರ್ಷದ ಹಿಂದೆ ಬೆಂಗಳೂರು ಹೇಗಿತ್ತು, ಚಿಕ್ಕ ಮನೆ, ಅದು ನೀರ್ ಪರದಾಟ, ಅಯ್ಯೋ ಅದು ಬೆಂಗಳೂರದ ಜೀವನನೇ ಬೇಡ, ನಂಗೆ ಸಂಗೀತನೂ ಬೇಡ, ಏನು ಬೇಡಪ್ಪ, ನಾನು ವಾಪಸ್ ಹೋಗೋ ತರದ ಮಟ್ಟಿಗೆ ಹೋಗಿತ್ತು. ಅಲ್ಲಿ ನೋಡಿದ್ರೆ ತುಂಬಾ ನೀರು, ಯಾವಾಗ್ಲೂ ನೀರಿಗೆ ಬರಗಾಲನೇ ಇಲ್ಲ. ಆಮೇಲೆ ನಾನು ಕೇಳಿದ್ದು, ನನಗೆ ಎಜುಕೇಶನ್ ಮಾಡಕ್ಕೆ ಇಷ್ಟ ಇಲ್ಲ, ನಾನು ಸಂಗೀತ ಕಲಿಬೇಕು, ಅದರಲ್ಲೇ ವಿದ್ವತ್ ಕಲಿಬೇಕು. ನಾನು ವಿದ್ವತ್ ಅಂದ್ರೆ ನನಗೆ ಬೇಕು, ನಾನು ಅದರಲ್ಲೇ ಮುಂದುವರಿಬೇಕು. ನನಗೆ ಎಜುಕೇಶನ್ ಕಲ್ತು ನಾನು ಏನು ಮಾಡಲಿ, ನನಗೆ ಯಾವ ಜಾಬ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ಅವ್ರು ದತ್ತಾತ್ರೇಯ ಗರುಡ್ ಅಂತ ನನ್ನ ಗುರುಗಳು, ಆಮೇಲೆ ವೇದಾವತಿ ಗೋಪಾಲ್ ಸ್ವಾಮಿ, ಇನ್ನೊಬ್ಬರು ರಾಜೇಶ್ವರಿ ಭಟ್ ಕುಮಟಾದವರು, ಇವ್ರು 3 ನನ್ನ ಗುರುಗಳು. ಆಮೇಲೆ ನಾನು ಅವ್ರ ಹತ್ರ ಸಂಗೀತಕ್ಕೆ ಕಲ್ತಿದ್ದು ಅಂದ್ರೆ ಸೇರಿದ್ದು. ನಾನು ಅವ್ರ ಹತ್ರ ಹೋಗಿ ನೀನು ಯಾವ ಥರ ಸಂಗೀತ ಕಲಿಬೇಕು ಅಂತ ಕೇಳಿದ್ರು. ನನಗೆ ಆ ವಿದ್ವತ್ ಅಂತ ಹೇಳ್ತಲ್ಲ ಅದು ಬೇಕು ಅಂತ. ಬಟ್ ನಂಗೆ ಆ ವಿದ್ವತ್ ಅಂದ್ರೆ ಏನಂತ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ವಿದ್ವತ್ ಅನ್ನೋದು ನಿರಂತರವಾದ ಒಂದು ಅಭ್ಯಾಸ, ಅದಕ್ಕೆ ವಿದ್ವತ್ ಅಂತ ಹೇಳ್ತೀವಿ. ಅದನ್ನ ಮಾಡೋ ನೀನು ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಇರು, ಅದೇ ವಿದ್ವತ್ ಅಂದ್ರು. ನಾ ಅದನ್ನ ಸ್ಟಾರ್ಟ್ ಮಾಡಿದೆ, ಒಂದು 15 ವರ್ಷ ಮಾಡಿದೆ. ಆಮೇಲೆ ಜಾಬ್ ಮಾಡ್ಬೇಕಂತ ಇಷ್ಟ ಆಯ್ತು ನನಗೆ. ಆಮೇಲೆ ಅಪ್ಲೈ ಮಾಡ್ಬೇಕಾದ್ರೆ ಯಾವುದೋ ಡಿಪ್ಲೊಮಾ ಕೋರ್ಸ್ ಮಾಡ್ಬೇಕು ನೀವು ಅಂದ್ರು ನನಗೆ. ಸಂಗೀತದಲ್ಲಿ ನೀವು ಟೀಚರ್ ಆಗ್ಬೇಕಂದ್ರೆ ಡಿಪ್ಲೊಮಾ ಕೋರ್ಸ್ ಬೇಕು ಅಂತ. ಆಮೇಲೆ ನಾನು ಡಿಪ್ಲೊಮಾ ಕೋರ್ಸ್ ಭಾರತೀಯ ವಿದ್ಯಾಭವನ, ಅಲ್ಲಿ ನಾನು 5 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಸರ್ಟಿಫಿಕೇಟ್ಗೋಸ್ಕರ. ಓಕೆ, ನಿಮಗೆ ಪ್ರಿಯವಾದ ಯಾವ್ದಾದ್ರು ರಚನೆ ಇದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅದನ್ನು ಹಾಡ್ಬೋದಾ ಒಂದು ಸಾಲು? ಖಂಡಿತ. ನೀರ ಭರನ ಕೈಸ ಜಾऊं सखी रे अब नीर भरना कैसे जाऊं, नीर भरना कैसे जाऊं, सखी रे अब नीर भरना कैसे जाऊं. ತಿಲಕ್ ಕಾಮದ ರಾಗ ನನಗೆ ತುಂಬ ಇಷ್ಟವಾದ ರಾಗ ಇದು. ಬಟ್ ಅದ ರಿಯಾಜ್. ನೀವು ಚಲನಚಿತ್ರಕ್ಕೂ ಬಂದ್ರಿ, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದ್ರಲ್ಲಿ ಚಲನಚಿತ್ರದಲ್ಲಿ ಆಕ್ಟ್ ಮಾಡಿದ್ದೀರಾ, ಸಿಂಗು ಮಾಡಿ, ಅದ್ರಲ್ಲಿ ಮೂವೀಸ್ ಅಲ್ಲಿ ಹಾಡಿದ್ದೀರಾ ಕೂಡ. ಸೊ ಆ ಟ್ರಾನ್ಸಿಷನ್ ಹೇಗಾಯ್ತು? ಅದು ಅಕಸ್ಮಾತ್ ಆಗಿ ಬಂದಿದ್ದು ನಾವು ಇದು ಫಿಲ್ಮ್ಗೆ. ನಮ್ಗೇನು ಐಡಿಯಾ ಇರಲಿಲ್ಲ ಫಿಲ್ಮ್ಗೆಲ್ಲ ಬರಬೇಕು ಅಂತ. ಯಾಕಂದ್ರೆ ಮೊದಲೇ ನಮಗೆಲ್ಲ ತುಂಬ ಸ್ಟ್ರಿಕ್ಟ್ ಇತ್ತು, ರಂಗಭೂಮಿ ಮಾಡಿದವರು ಫಿಲ್ಮ್ಗೆಲ್ಲ ಹೋಗ್ಬಾರ್ದು ಅಂತ. ಬಟ್ ಇದು ಅಕಸ್ಮಾತ್ ಆಗಿ ಆಗಿರೋದು. ಯಾಕಂದರೆ ದುನಿಯಾ ವಿಜಯವ್ರು ನಮ್ಮ ಮನೆಗೆ ಬಂದು ಒಂದು ನಮ್ಮಲ್ಲೇ ಇದ್ದು ನಾವು ಹಾಡೋದು ಕುಣಿತಾಗಿಂತೆಲ್ಲ ನೋಡಿಬಿಟ್ಟು ಆಮೇಲೆ ನಮ್ಮನ್ನು ಕೇಳಿದ್ರು, ಈ ಥರ ಈ ಹಾಡನ್ನು ಟಿಣಿಂಗ್ ಮಿಣಿಂಗ್ ಟಿಶ್ಯ ಹಾಡಿದ್ಯಲ್ಲ, ಅದನ್ನು ರೆಕಾರ್ಡಿಂಗ್ ಮಾಡೋಣವಾ ಅಂತ ಕೇಳಿದ್ರು.
ನಾವು ಬೇಡಪ್ಪ ಹೆಂಗೋ ಮಾಡಿಬಿಟ್ಟು ಚೆನ್ನಾಗಿರಲ್ಲ, ಅದು ಬೇರೆ ಕೊಂಕಣಿದು ಅದು ಉರ್ದು ಮಿಕ್ಸ್ ಹಾಡು ಬೇರೆ, ಆಮೇಲೆ ಹೆಂಗೋ ಮಾಡಿಬಿಟ್ಟು ಕಷ್ಟ ಆಗಿಬಿಡುತ್ತೆ ಸರ್, ಬೇಡ ಅನ್ಸತ್ತೆ ಅಂತ ಅಂದ್ವಿ ನಾವು. ಇಲ್ಲ ಮಾಡೋಣ, ನೋಡೋಣ ಹೇಗಿರುತ್ತೆ ನೋಡೋಣ ಅಂತಂದರು. ಓಕೆ ಅಂತ ನಾವು ಒಪ್ಕೊಂಡು ಹಾಗೆ ನಮ್ಮದು ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ. ನಮಗೆ ಆಮೇಲೆ ದುನಿಯಾ ವಿಜಯ್ ಅವ್ರು ಕರೆದ್ರು, ಹಾಡು ಒಂದಷ್ಟು 3-4 ಹಾಡು ರೆಕಾರ್ಡ್ ಮಾಡೋಣ, ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನ ಆಲ್ಬಮ್ ಥರದಲ್ಲಿ ಮಾಡೋಣ ಅಂತ. ಆಮೇಲೆ ನನಗೆ ಭಯ, ಏನು ನಮ್ಮ ಸಿದ್ಧಿಯವ್ರು ಏನು ಹೇಳ್ಕೊತಾರೋ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಸಿದ್ಧಿ ಹಾಡು ಬಂದಿರೋದು ಫಿಲ್ಮ್ ಇದಕ್ಕೆ. ಆಮೇಲೆ ಇಲ್ಲ ನೋಡೋಣ, ನಾನು ಚೆನ್ನಾಗೇ ಮಾಡೋಣ ಅದನ್ನು ಅಂದರು. ಆಯಿತು ಮಾಡುವ ಸರ್ ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ಟೀಮ್ ಜೊತೆಗೆಲ್ಲ ಕರ್ಕೊಬಂದ್ವಿ. ಒಂದು 10 ಜನ ಇದ್ದರು ಹೆಂಗಸರು ಅನ್ಸುತ್ತೆ. ಅವ್ರನ್ನೆಲ್ಲ ಕರ್ಕೊಬಂದು ಅವರು ಒಂದಷ್ಟು ನಾವೇ ಕೊರಿಯೋಗ್ರಫಿ ಮಾಡಿದ್ದು, ಅದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ವಿಜಯ್ ಸರ್ ಮಾಡಿದ್ದು. ಆಮೇಲೆ ಒಂದಷ್ಟು ಮೂಮೆಂಟ್ಲೆ ನಮ್ಮದೇ ಮೂಮೆಂಟ್ ಹಾಕ್ಕೊಂಡ್ವಿ, ಯಾಕಂದ್ರೆ ನಮ್ಮದೇ ಹಾಕಿ ನಮ್ಗೆ ಬೇರೆ ಮೂಮೆಂಟ್ ಕೊಟ್ಟರೆ ನಾವು ಮಾಡ್ಬೋದೇನೋ, ಬೇರೆಯವರಿಗೆಲ್ಲ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನೀವು ಹೆದರ್ಕೊಬೇಡ್ರಪ್ಪ, ನಾವು ಚೆನ್ನಾಗೇ ಮಾಡೋಣ ಅದನ್ನು ಅಂತಂದರು. ಆಯಿತು ಸರ್ ನೀವು ಮಾಡಿ ಅಂತ. ಹಾಗಾಗಿ ನಾವು ಈ ಫಿಲ್ಮ್ ಫೀಲ್ಡ್ಗೆ ನಮ್ಮ ಕ್ರೆಡಿಟ್ ಗೋಷ್ಟು ದುನಿಯಾ ವಿಜಯ್ ಅವ್ರಿಗೆ. ಆಮೇಲೆ ಅವ್ರನ್ನ ತಂದು ಆ ಹಾಡನ್ನು ಅವರು ಚರಣ್ ರಾಜ್ ಸರ್ ತುಂಬ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಅವರು, ಅವ್ರ ಜೊತೆ ಕೆಲಸ ಮಾಡಿದ್ವಿ ನಾವು, ಅವ್ರನ್ನ ಮೀಟ್ ಮಾಡಿದ್ವಿ. ನೋಡಿ ಈ ರಂಗಭೂಮಿಯಿಂದ ಗುಂಪಿನವರೇ ಹಾಡಿರೋದಾ? ಹೌದು, ನನ್ನ ಗುಂಪಿನವರೇ. ಮೇನ್ ಸಿಂಗರ್ ನಾನು, ಅದರಲ್ಲಿ ಮಿಕ್ಕದವರೆಲ್ಲ ನಂದು ವಿತ್ ಕೊರಿಯೋಗ್ರಫಿ ನಿಮ್ದೆ. ಹೌದು. ನಮಗೆ ಫಸ್ಟಿಗೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡಿ ಬಂದ್ವಿ ನಾವು, ಅದೆಲ್ಲ ಬಿಡುಗಡೆ ಆಯಿತು. ನೋಡಿದ್ರೆ ಆ ಹಾಡು ಹಂಗಾಮನೇ ಆಗ್ಬಿಡ್ತು, ದೊಡ್ಡ ಹಂಗಾಮ ಅದು. ನಮಗೆ ನಿದ್ದೆ ಮಾಡೋಕ್ಕೂ ಟೈಮ್ ಇಲ್ಲ, ಊಟ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಹಂಗಾಮ ಆಗ್ಬಿಡ್ತು ನಮಗೆ. ಆಮೇಲೆ ನಾವು ರೆಡಿ ಆಗ್ಬಿಟ್ವಿ, ಸಿಕ್ಕಿದ ಚಾನ್ಸ್ ಅಲ್ವಾ ಮತ್ತೆ ಯಾಕೆ ಬಿಡಬೇಕು. ಈ ರಂಗಭೂಮಿನಿಂದ ಈ ಥರ ಬಂದು ನಮಗೊಂದು ಎನರ್ಜಿ ಇತ್ತು ಆ ಟೈಮಲ್ಲಿ. ಓಕೆ, ತುಂಬ ಬಹುಮುಖ ಕಲಾವಿದೆ ನೀವು ಇವಾಗ, ರಂಗಭೂಮಿ, ಸಿಂಗರ್, ಆಕ್ಟಿಂಗ್ ಮಾಡ್ತೀರಾ. ಇದರಲ್ಲಿ ನಿಮ್ಗೆ ಏನಾದರೂ ಎದುರಾದ ಸವಾಲುಗಳ ಬಗ್ಗೆ ಹೇಳೋದಾದ್ರೆ? ನಿಜ ಹೇಳ್ಬೇಕಾದ್ರೆ ನಂಗೆ ಸವಾಲುಗಳೇ ಬಂದಿಲ್ಲ ಇದರಲ್ಲಿ. ಯಾಕಂದ್ರೆ ನನ್ನ ಕೆಲಸ ನಾನು ಶ್ರದ್ಧೆಯಿಂದ ಮಾಡೋದನ್ನ ನಂಗೆ ದೇವ್ರ ಶಕ್ತಿ ಕೊಟ್ಟುಬಿಟ್ಟಿದ್ರು. ನಾನು ಯಾವುದೇ ಒಂದು ಚಿಕ್ಕ ಕೆಲಸ ಆದ್ರೂ ಅದನ್ನು ತುಂಬ ಶ್ರದ್ಧೆಯಿಂದ ಮಾಡ್ತಿದ್ದೆ. ಬೇಕಾದ್ರೆ ಅದನ್ನು ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನಾನು ಅಲ್ಲಿ ಹೋಗಬೇಕು, ನನ್ನ ಕೆಲಸ ನೋಡಿ ಅವ್ರು ನಂಗೆ ದುಡ್ಡು ಕೊಡಬೇಕು, ಹಂಗೆ ಚಿಂತೆ ಮಾಡ್ತಾ ಹೋದವ್ ನಾನು. ಹಾಗಾಗಿ ನನಗೆ ರಂಗಭೂಮಿ ಆಗಲಿ ಫಿಲ್ಮ್ ಫೀಲ್ಡ್ ಆಗಲಿ ನಂಗೆ ಎಲ್ಲೂ ನಿಜವಾಗಿ ಹೇಳ್ಬೇಕಂದ್ರೆ ನಂಗೆ ಎಲ್ಲೂ ಸವಾಲುಗಳೇ ಆಗಿಲ್ಲ ನನ್ನ ಲೈಫಲ್ಲಿ. ನನಗೆ ಅಷ್ಟು ಕಾನ್ಫಿಡೆಂಟು. ಯಾರಾದ್ರೂ ಯುವ ಕಲಾವಿದ ತುಂಬ ಜನ ಆಕ್ಟಿಂಗ್ ಹೋಗಬೇಕು, ಫಿಲ್ಮಲ್ಲಿ ಆಕ್ಟ್ ಮಾಡಬೇಕು ಅನ್ನೋ ಅವರಿಗೆ ನಿಮ್ಮ ಸಂದೇಶ ಏನು? ಇಲ್ಲ, ಆಕ್ಟಿಂಗ್ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಮೊದಲು ನಮಗೆ ಅಲ್ಲಿ ಆಗುತ್ತಾ, ಇನ್ನೊಂದು ಕಮಿಟ್ಮೆಂಟ್, ಇನ್ನೊಂದು ಶಿಸ್ತು, ಇದು 3 ಇದ್ದು ಬಿಟ್ರೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನಿಮ್ದು ನೆಕ್ಸ್ಟ್ ಯೋಜನೆ ಏನಾದ್ರೂ ಲೈಕ್ ಪ್ಲಾನ್ ಹಾಕೊಂಡಿದ್ದೀರಾ? ಖಂಡಿತ. ನಾನಿವಾಗ ಹಾಮಿ ಸಿದ್ಧಿ ಅಂತ ಒಂದು ಆಲ್ಬಮ್ ಮಾಡಿದ್ದೀನಿ. ಹಾಮಿ ಸಿದ್ಧಿ ಅಂದ್ರೆ ನಾವು ಸಿದ್ಧಿಯರು. ಅದು ಕೊಂಕಣಿದ? ಅದು ಕೊಂಕಣಿ. ಯಾಕಂದ್ರೆ ನಮ್ದು ಕೊಂಕಣಿನೇ ಮದರ್ ಟಂಗ್. ಅದರಿಂದ ಯಾರು ಇದುವರೆಗೆ ನಮ್ಗೆ ಕೊಂಕಣಿ ಹಾಡನ್ನ ಯಾರು ಪುಷ್ ಮಾಡಿಲ್ಲ ಇದುವರೆಗೂ. ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಕ್ಯಾಪ್ಟನ್ ಬರೀಟೋ ಅಂತ, ಅವ್ರು ಕೊಂಕಣಿ ಇದು ಮಾತಾಡ್ತಾರೆ, ಗೋವಾದವರು. ಅವ್ರು ನಂಗೆ ಮೀಟ್ ಆದಾಗ ಹೇಳಿದ್ರು, ನಾವೊಂದು ಹಾಮಿ ಸಿದ್ಧಿ ಅಂತ ಯಾಕೊಂದು ಕೊಂಕಣಿ ಆಲ್ಬಮ್ ಮಾಡಬಾರ್ದು, ಯಾಕಂದ್ರೆ ನಿಧಾನಕ್ಕೆ ನಮ್ ಕೊಂಕಣಿನ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಒಂದು 3-4 ಹಾಡು ಮಾಡಿದ್ದೀವಿ. 3 ಹಾಡು ಆಲ್ರೆಡಿ ನಾವು ಬಿಡುಗಡೆ ಮಾಡಿದ್ದೀವಿ ಕೊಂಕಣಿಂದಾನೆ ಎಲ್ಲ. ನನ್ನ ಮಗ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾನೆ, ಕ್ಯಾಪ್ಟನ್ ಬರೀಟೋ ಅವರು ಅದಕ್ಕೆ ಲಿರಿಕ್ಸ್ ಬರೆದಿದ್ದಾರೆ, ನಾನು ಅದನ್ನ ಹಾಡಿದ್ದೀನಿ. ಈಗ ಆಲ್ರೆಡಿ ಧೂಮ್ ಮಚಾಲೆ ಆಗ್ತಾ ಇದೆ. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಎಲ್ಲ ಬಿಟ್ಟಿದೀವಿ ಆಲ್ರೆಡಿ. ಅದೇ ನನಗೆ ಇವಾಗ ಏನಂದ್ರೆ ನಾನು ಕೊಂಕಣಿನ ಬೆಳೆಸಬೇಕು, ಉಳಿಸಬೇಕು, ನಮ್ಮ ಭಾಷೆ. ಶೂಟಿಂಗ್ ಎಲ್ಲ ಆಗೋಗಿದೆ. ಹೌದೌದು, ಎಲ್ಲ ಮಾಡಿ ನಾವು ಹಾಕಿದೀವಿ, ಅದ್ರ ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. ಈ ನಮ್ಮಲ್ಲಿ ಕೊಂಕಣಿ ಹಾಡು ಹಾಡ್ತಾರೆ, ಬಟ್ ಅದು ಎಲ್ಲರೂ ಹಾಡ್ತಾರೆ. ಅದನ್ನ ಸ್ವಲ್ಪ ಚೇಂಜ್ ಆದ್ರೆ ಹೇಗಿರುತ್ತೆ, ಕ್ಲಾಸಿಕಲ್ ಟಚ್ ಕೊಟ್ಟಾಗ ಹೇಗಿರುತ್ತೆ, ಹಾಗೆ ಸ್ವಲ್ಪ ಕ್ಲಾಸಿಕಲ್ ಟಚ್ ಕೊಟ್ಟು ಅದನ್ನ 3 ಹಾಡನ್ನು ನಾವು ಹಾಮಿ ಸಿದ್ಧಿ ಅಂತ ಒಂದು ಬಿಡುಗಡೆ ಮಾಡಿದ್ದೀವಿ. ನೀವು ಅದಕ್ಕೆ ಇದು ಮಾಡಿರೋದು ಕೊರಿಯೋಗ್ರಾಫ್? ನಾನು ಹಾಡಿರೋದಷ್ಟೇ, ಜಸ್ಟ್ ಹಾಡೋದು ಬಂದಿರೋದು. ಈಗ ನೆಕ್ಸ್ಟ್ ಅದನ್ನ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಜಸ್ಟ್ ಹಾಡು ಬಿಟ್ಟಿದ್ದೀವಿ, 3 ಹಾಡು ಬಿಟ್ಟಿದ್ದೀವಿ. ಆತರ ಅದು ನಂದು ಅಂದ್ರೆ ಕೊಂಕಣಿನ ಉಳಿಸಬೇಕು, ಬೆಳೆಸಬೇಕು. ಕನ್ನಡ ನಮ್ಮ 2ನೇ ತಾಯಿ, ಅದು ಬಿಡಕ್ ಆಗದೇ ಇಲ್ಲ. ಬಟ್ ಕೊಂಕಣಿನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ. ಕೊನೆಯದಾಗಿ ನಿಮ್ಗೆ ಇಷ್ಟವಾದ ಹಾಡನ್ನ ನಮ್ಮ ಕೇಳುಗರಿಗೆ ಒಂದು ಹಾಡ್ಬೋದಾ ಅಂತ? ನಮ್ಗೆ ಇಷ್ಟವಾದ ಈಗ ಫಿಲ್ಮಿಗೆ ಬಂದ್ರಂತೂ ಕಹಾಚೆಲಿಗೆ ಅಂತೂ ಇದ್ದೆ. ಅದು ನಮ್ಗೆ ಎನರ್ಜಿ ಕೊಟ್ಟ ಹಾಡು, ನಮ್ಗೆ ಒಂಥರ ಫಿಲ್ಮ್ ಫೀಲ್ಡ್ ಅನ್ನೇ ದೊಡ್ಡ ಅಲ್ಲೋಲ ಕಲ್ಲೋಲ ಮಾಡಿದ್ದು ಹಾಡು, ಅದನ್ನೇ ಹಾಡ್ಬಿಡ್ತೀನಿ ನಾನು. ಕಾಚಲಿಗೆ ಬೆಂಗಳೂರು ದೇಕನಿಕೋ, ಕಾಚಲಿ ಬಾ ಬೆಂಗಳೂರು ದೇಕನಿಕೋ, ಬೆಂಗಳೂರು ಸಾವುಕಾರ ಮಾಲಿಕ ಮುझे अंदर बुलाया, दरवाजा लगाया, अंदर मंचो कोंबो तिनिंग मिनिंग टिश्या टिश्या, नारी नारी कहाँ चली गे, नारी नारी कहाँ चली गे, कहाँ चली गे मंची केरी देखने को, मंची केरी सावकार मालिक मुझे अंदर बुलाया, दरवाजा लगाया, अंदर मंचो कोंबो टिनिंग मिनिंग टिश्या.
ಅಟ್ಲಿ ಈ ಹಾಡಿಗೆ ನಂಗೆ ಬೆಸ್ಟ್ ಅವಾರ್ಡ್ ಸಿಂಗರ್ ಅವಾರ್ಡ್ ಸಿಕ್ಕಿದೆ ಈ ಹಾಡಿಗೆ ಹೌದಾ? ಚಂದನವನದಲ್ಲಿ. ಮೇಡಮ್, ನಿಮ್ಮ ಜೊತೆ ಮಾತಾಡಿ ಲೈಕ್ ತುಂಬ ಖುಷಿ ಆಯಿತು. ಇಟ್ ವಾಸ್ ವೆರಿ ಲೈವ್ಲಿ ಎಕ್ಸ್ಪೀರಿಯನ್ಸ್. ನಿಮ್ಮ ಹಾಡುಗಳು ಅದ್ಭುತ, ನಿಮ್ಮ ಸ್ವರನೂ ಅದ್ಭುತ, ಕಂಠಸಿರಿ ತುಂಬ ಚೆನ್ನಾಗಿದೆ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.